ರೋಡ್ಗಿ ಗ್ರಾಮದ ರೈತ ಬಂಧುಗಳೇ ಹಾಗೂ ಕ್ಯಾಡ್ಗಿ, ಮಿರ್ಗಿ, ಶಿವಪುರ ಹಾಗೂ ಉಡ್ಚಾಣ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ರೈತ ಬಂಧುಗಳೇ, ಈ ಭಾಗದ ನಡೆದಾಡುವ ದೇವರು ಎಂದು ಖ್ಯಾತಿಗಿರ್ತಕ್ಕಂಥ ನಮ್ಮ ಅಭಿನವ ಶಿವಲಿಂಗೇಶ್ವರ ಪಾದಾರಗಳಲ್ಲಿ ಹಣೆಮಿಣಿದು ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಈ ಭಾಗದ ಯುವ ನಾಯಕರು, ರೈತ ಮುಖಂಡು ಹೋರಾಟಗಾರತಕ್ಕಂಥ ಶಂಕರಣ್ಣ ಬಂಡಿಯವರೇ, ನಮ್ಮ ಶಿವಮೂರ್ತಿ ಸೌಕರ್ ಅವರೇ, ಹಾಗೂ ಇದೆಲ್ಲ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಹನುಮಂತ ಮುಸಲಿಗಿಯವರೇ, ಇಲ್ಲಿ ಸೇರುವಂಥ ಯಾಕಂದ್ರೆ ಟೈಮ್ ಆಗಿದೆ ಎಲ್ಲ ಅವರೆಲ್ಲ ನಾನು ಹೃದಯದೊಳಗಿದ್ರಿ. ನನ್ನ ಜೊತೆ ಬಂದಿರತಕ್ಕಂಥ ನಮ್ಮ ಫಜುಲ್ ಅವರೇ, ನಿಯಾಜ್ ಅಗರ್ಕೇಡವರೇ, ದಂಡು ಬಿರಾದರವರೇ ಎಲ್ಲ ಇವತ್ತು ನಮಗೆ 16ನೇ ತಾರೀಕಿಗೆ ಫೋನ್ ಹಚ್ಚಿದ್ರು ನಮ್ಮ ಹನುಮಂತಣ್ಣ, ನಾಳೆ ಭೀಮಾ ನದಿಗೆ ಬರ್ರಿ, ಭಾಳ ಹೈರಾಣದ ಅಂತಂದರು. ಹಣ ಬರ್ತೀನಿ ಅಥವಾ ಒಂದಿನ ಒಂದು 18ಕ್ಕೆ ಬರ್ತೀನಿ ಅಂದ. ಅವಾಗ ಬಂದು ನಮ್ಮ ಪೂಜಾರಿ ನೇತೃತ್ವದಾಗ ಈ ನೋಡಿದ್ವಿ ಎಲ್ಲ ಭೀಮಾ ನದಿ ಭಯಾನಕ ಅನಿಸ್ಲಿತ್ತಿತ್ತು. ಎಲ್ಲ ಹರಿಬಿದ್ದಿದ್ದು, ಇಲ್ಲಿ ಇಳಿಬೇಕಾದ್ರೆ ಒಬ್ಬರು ಕೈ ಹಿಡಿದು ಇಳಿದೆವು ಅಂಥ ಪರಿಸ್ಥಿತಿ. ಅವಾಗೆಲ್ಲ ನಿಮ್ಮ ಊರವ್ರ ನೇತೃತ್ವದಲ್ಲಿ, ಶಿವಮೂರ್ತಿಗಳ ಮತ್ತು ನೇತೃತ್ವದಲ್ಲಿ ಪೂಜೆ ಮಾಡಿ ಭಾಗ್ಯನ ಇವತ್ತು ನಾವು ಬೆಳ್ಕೊಂಡೆವು. ಭೀಮಾ ತಾಯಿ ನಾವೇನು ಕೇಳಾಗತ್ತಿಲ್ಲ, ಈ ಭಾಗಕ್ಕೆ ಸಕಲ ಜೀವಾದಿಗಳು ಮಾನವರು ಹಿಡ್ಕೊಂಡು ಪ್ರಾಣಿ ಪಕ್ಷಿಗಳು ಕೂಡ ನೀರಿಲ್ಲದೆ, ಇವತ್ತು ಹಕ್ಕಿ ಗುಬ್ಬಿಗೊಳಿಸೋದಕ್ಕೆ ನೀರಿಲ್ಲ. ಅಂಥ ಒಂದು ಪರಿಸ್ಥಿತಿ ಒಳಗೆ ದನಕರುಗಳಿಗಿಲ್ಲ. ನಮ್ಮ ಮನುಷ್ಯರ ಮೂತಿಗಿಂತ ದನಕರುಗಳ ಪ್ರಾಣಿಗಳ ಮೂತಿಯ ನೋಡು ನಮಗೆ ಈ ಭಾಗಕ್ಕೆ ನೀರು ಹರಿಸೋ ತಾಯಿ ಅದು ತಿಳ್ಕೊಂಡು ನಾವೆಲ್ಲ ಪೂಜೆ ಮಾಡಿದೆವು. ಪೂಜೆ ಮಾಡಿದ ರೂಪಲೇ ಇವತ್ತು ಆ ತಾಯಿ ನಮ್ಮ ಶಿವಮೂರ್ತಿಗಳ ಶಿವಲಿಂಗೇಶ್ವರ ಕಟಾಶೀರ್ವಾದದಿಂದ ಅವತ್ತೇ 3 ದಿನ ಮಳೆ ಚಲಾಯಿತು. 3 ದಿನ ಸಣ್ಣ ಮಳೆ ಚಲಾಯಿತು. ನಾವು ಬರಮುಂದು ನೋಡಿದೆವು, ಏನು ಬೆಳೆ ಕಾಣ್ತಿತ್ತಿಲ್ಲ. ಈಗ ಮಳ ಈಗ ಹತ್ತಿ ಸೂರ್ಯಪ್ಪನ ಅಂದ್ರೆ ಈ ದೇವರ ಸೃಷ್ಟಿಕರ್ತ ಭೀಮತ್ತ ಇವತ್ತು ಆ ದೇವರ ನಮ್ಮ ಮುತ್ಯಾರ ಪೂಜೆಗೆ ಊರುಗಳ ಪೂಜೆಗೆ ಒಲ್ತು ಇವತ್ತು ನಮಗೆ ಮಳೆ ಕೊಟ್ಟ. ಆದ್ರೆ ಸ್ವಲ್ಪ ಕೊಟ್ಟ, ಆದರೂ ಕೂಡ ಭೀಮತ್ತಾಯಿ ಒಡಲಲ್ಲಿ ಇವತ್ತು ನಮ್ಮನ್ನು ತುಂಬಿ ಹರಿದು ಇವತ್ತು ಸಂತೋಷದಾಯಕವಾಗಿರ್ತಕ್ಕಂಥ ಇವತ್ತು ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ನಾವು ಇವತ್ತೆಲ್ಲ ಸಕಲ ನನ್ನ ಈ ಭಾಗದ ಭೀಮಾ ತೀರದ ನನ್ನ ರೈತ ಬಂಧುಗಳಿಗೂ ಇವತ್ತು ಎಲ್ಲರಿಗೂ ಕೂಡ ಭೀಮಾ ತಾಯಿಯಿಂದ ಸಂತೋಷ ಆಗ್ಯದ. ಇವತ್ತು ಇನ್ನಷ್ಟು ಶಾಶ್ವತವಾಗಿ ಭೀಮಾ ತಾಯಿ ಹರಿಲಿ ತಿಳ್ಕೊಂಡು ನಾನು ತಿಳ್ಕೊತೀನಿ. ಇವತ್ತು ನಾವೆಲ್ಲ ಏನೇನು ಮಾತಾಡ್ತಕ್ಕಂಥದ್ದು ಇವತ್ತು ನಾವೆಲ್ಲ ಅಲ್ಲಿ ನಾವು ಹೋಗಿದ್ದೆವು. ಸೌಕರು ನಾವೆಲ್ಲ ಅಶೋಕಣ್ಣು ಕೂಡ ಮಾತಾಡಿದೆವು. ನೌಲಿ ಹಳ್ಳದಿಂದ ನೀರು ಬಿಡಿಸಿರತ್ತದೊಂದು ಮದುವೆ ಆಯಿತು. ಅವರು ಕೂಡ ಬಿಟ್ಟರು. ಅದರ ನೀರು ಕಡಿಮೆ ಇರೋದರಿಂದ ಅರ್ಧ ಬಂದು, ಆದ್ರೆ ಮಳೆನೂ ಕೂಡ ಸ್ವಲ್ಪ ಇತ್ತು. ಆದ್ರೆ ಭೀಮಾ ತಾಯಿ ಇವತ್ತು ನಾವೆಲ್ಲ ವೈರಲ್ ಆದರೂ ನಾವು ಕುಮಾರಸ್ವಾಮಿ ಅವರ ಏನು ನಮ್ಮ ಶಂಕರಣ್ಣ ಅವರು ಮತ್ತು ಖಾಡ್ಗಿ ರೈತರು ಮನೆಗೆ ಕೊಟ್ಟಿದ್ರಿ. ಅದು ನಾವು ಏನೆಲ್ಲ ಮಾತಾಡೋದು ನಮ್ಮದು ವಿಡಿಯೋ ಮುಖಾಂತರ ಅಲ್ಲಿ ನಾ ಕುಮಾರಸ್ವಾಮಿ ಅವ್ರ ತಾಯಿ ತಿಳ್ಕೊಂಡಿದ್ರು. ಅಲ್ಲಿ ಅವರು ನಾನು ಕೇಳಿದ್ರು, ಏನಣ್ಣ ಏನು ಪೂಜೆ ಮಾಡಿದ್ವಿ ಅಂತಂದರು. ಎಲ್ಲ ನಮ್ಮ ರೈತರ ಸಂಕಷ್ಟದಾಗದಾರಣ್ಣ, ನಿನಗೆ ಒಯ್ದು ಮನೆಗೆ ಕೊಡು ಅಂದಾರ. ಅದಕ್ಕೆ ತಾವು ನೋಡಿ ಇವತ್ತು ಫಡ್ನವೀಸರ ಜೊತೆ ನೀವು ಭಾಳ ಬಾಂಧವ್ಯ ಅದ. ಅದಕ್ಕೆ ಎಲ್ಲಿ ಬರ್ದಾರ ಮಾತಾಡ್ತೀರ ತಿಳ್ಕೊಂಡು ಅವರು ಕೂಡ ಮತ್ತು ಅಶೋಕಣ್ಣ ಕೂಡ ಶಂಕರಣ್ಣ ನಾವು ಕೂಡ ಮಾತಾಡಿದೆವು. ಅವರು ಕೂಡ ಬಿಟ್ಟರು. ಆದರೂ ಕೂಡ ಹುಡುಕುತ್ತ ಇವತ್ತು ಭೀಮಾ ತೀರದಲ್ಲಿ ಇವತ್ತು ತುಂಬಿ ಹರಿಯುವಂಥ ವಾತಾವರಣ ಆ ತಾಯಿ ಕಲ್ಪಿಸಳ ಭಗವಂತ. ಅದರಲ್ಲಿ ಎಲ್ಲರೂ ಕೂಡ ನನ್ನ ಈ ಭಾಗದ ರೈತ ಬಾಂಧವರು ಇವತ್ತು ನೆಮ್ಮದಿಯಿಂದ ಬದುಕನ್ನು ಕಾಣಬೇಕು. ಇವತ್ತು ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಆಗಬೇಕು. ಯಾವಾಗಲೂ ನಮ್ಮ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ 4 TMC ನೀರನ್ನು ಶಾಶ್ವತವಾಗಿ ಹರಿಯುವಂಥ ಮೂಲಕ ನಮ್ಮ ರೈತರದಲ್ಲಿ ಮಂದಹಾಸವನ್ನು ಮೂಡಿಸಬೇಕು ಅಂತ ತಿಳ್ಕೊಂಡು ಮತ್ತೊಮ್ಮೆ ದೇವರಲ್ಲಿ ನಾನು ಪ್ರಾರ್ಥಿಸುತ್ತಾ, ಇಲ್ಲೆಲ್ಲ ನಾವು ಮಾಡಿರ್ತಕ್ಕಂಥ ಪೂಜೆಯ ಫಲ ಇವತ್ತು ಸಾರ್ಥಕ ಆಯ್ತು ಅಂತ ತಿಳ್ಕೊಂಡು, ಇದೇ ರೀತಿ ಭೀಮಾ ತೀರದ ರೈತ ಬಂಧುಗಳು ಅಣ್ಣ ತಮ್ಮ ನೆಮ್ಮದಿ ಬದುಕನ್ನು ಕಟ್ಕೊಳ್ಳಿಕ್ಕೆ ದೇವರ ಆಶೀರ್ವಾದ ಮಾಡಬೇಕು ಅಂತ ತಿಳ್ಕೊಂಡು ಮತ್ತೊಮ್ಮೆ ನಾನು ಎಲ್ಲ ಸುತ್ತಮುತ್ತಲಿನ ಅಣ್ಣ ತಮ್ಮಂದಿರು ರೈತ ಬಂಧುಗಳಿಗೂ ನಿಮ್ಮ ಪ್ರೀತಿ ಸುವಾಸ ಸದಾ ಇರಲಿ. ನಾನೇನು ಅದು ಅಲ್ಲ, ನಾನೊಬ್ಬ ಸಾಮಾನ್ಯ ಮಂತ್ರಿದಲ್ಲಿ ಹುಟ್ಟಿರ್ತಕ್ಕಂಥ ಬಡವನ ಮಗ, ರೈತರ ಮಗ. ಇವತ್ತು ನಾನು ಹುಟ್ಟಿನಿಂದ ಹೋರಾಟ ಮಾಡ್ಕೋತ ಬಂದಿದ್ದೀನಿ. ನನಗೆ ಇಲ್ಲಿ MLA ತನಕ ಗುರುತಿಸಿ ಇವತ್ತು ನಾನು ಸ್ವಲ್ಪ ಅಂತರದಿಂದ ಬಿದ್ದಿರ್ಬೋದು, ಆದರೆ ನನ್ನ ಉಸಿರು ಸದಾ ಮಿಡಿತದ. ನಿಮ್ಮ ಋಣ ತೀರಿಸಬೇಕು. ನಾನು ಉಸಿರುವರೆಗೆ ನಿಮ್ಮ ಜೊತೆ ಯಾವುದೇ ಕಷ್ಟ ಬರಲಾರದ ರೀತಿ ಹೋರಾಟವನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾನು ಬದುಕನ್ನು ಕಟ್ಕೊಂಡಿದ್ದೀನಿ. ಅದಕ್ಕಾಗಿ ಬರುವಂಥ ದಿನಮಾನಗಳೇ ನಿಮ್ಮೆಲ್ಲರ ಆಶೀರ್ವಾದ ಸದಾ. ಇವತ್ತು ಒಂದೇ ಹೋರಾಟ ಅಲ್ಲ, ಅವಾಗ ಪಂಚಪ್ಪನವ್ರ ನೇತೃತ್ವದಲ್ಲಿ ಭೀಮಾ ನದಿಯಿಂದ ಇದರ್ಥ ತಿರುಗುಂದಿತ್ತನ ಪಾದಯಾತ್ರೆ, ಕಬ್ಬಿನ ಹೋರಾಟ 42 ದಿನ. ಮತ್ತು ಮೊನ್ನೆ ನಮ್ಮ ಮೇಲ್ಗಡೆ ಇರ್ತಕ್ಕಂಥ ಇವತ್ತು ನೋಡಿರಿ ನೀರಾವರಿ ಇದ್ದಿತ್ತಲ್ಲ 46 ದಿನಗಳು ಹೋರಾಟ ಮಾಡಿ ಮೈಯಲ್ಲಿ ಹರಿತಕ್ಕಂಥ ರಕ್ತದ ಸರ್ಕಾರಕ್ಕೆ ಪತ್ರ ಬರೆದೆವು. ಇವತ್ತು 15 ಕೆರೆಗಳು ಬಿಟ್ಟು ತಿರುಗುಂದಿ ಬ್ಯಾಂಚ್ ಕ್ಯಾನಲ್ ಆಯಿತು, ಗುತ್ತಿ ಬಸವ ನೀರಾವರಿ ಆಯಿತು.
ಇವತ್ತು ಅನೇಕ ನಮ್ಮೆಲ್ಲ ಕೇಸ್ ಹಾಕಿದ್ರು, ಜೈಲಿಗೆ ಹಾಕಿದ್ರು, ಎದಕ್ಕೂ ಅಂಜಲಿಲ್ಲ. ಸ್ವತಃ ಇವತ್ತು ದೇವೇಗೌಡರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಸರ್ಕಾರದ ಮೇಲೆ ಒತ್ತಡ ಹರಿಸಿ ಇವತ್ತು 15 ಕೆರೆಗಳನ್ನು ತುಂಬುದು. ರೇವಣಸಿದ್ದೇಶ್ವರ ಹೊರತಿ ಭಾಗಕ್ಕೆ ಇವತ್ತು ನೀರಾವರಿ ಇದ್ದಿತ್ತಲ್ಲ, ಅಲ್ಲಿ ರೇವಣಸಿದ್ದೇಶ್ವರ ಏತ್ ನೀರಾವರಿ ಮಂಜೂರು ಮಾಡಿದ್ರು. ಈ ಪೈಪ್ಲೈನ್ ಮೂಲಕ ನೀರು ಹಿಡಿದದ, ಅದು ಆಯಿತು. ಈ ಭಾಗಕ್ಕೆ ಈ ಭೀಮಾ ತೀರದ ನನ್ನ ರೈತ ಬಂದೊಳಗೆ ಇವತ್ತು ಇಲ್ಲಿ ಕೂಡ ನೀರನ್ನು ಯಾವುದೇ ರೀತಿ ಎಷ್ಟೋ ಜನ ಕಾಲುವೆಗಳು ಮಾಡ್ಯಾರ ದಂಡಿಗೆ. ಇವತ್ತು ಟ್ಯಾಲೆಂಟ್ದವ್ರಿಗೆ ನೀರು ಬರ್ತಾಯಿಲ್ಲ. ಅವು ಕೂಡ ನೀವಂಥವ್ರು ಮುಂದಿನ ನಿರ್ಮಾಣಗಳ ಅಧಿಕಾರ ಕೊಟ್ಟಿರಂದ್ರೆ ನಿಮ್ಮ ಉಸಿರು. ಹಾಗಾಗಿ ನಾನು ಇವತ್ತು ಹೋರಾಟ ಮಾಡ್ತೀನಿ. ಅದಕ್ಕಾಗಿ ನಿಮ್ಮೆಲ್ಲರ ಸದಾ ನನ್ನ ಪೂಜ್ಯರ ಆಶೀರ್ವಾದ, ಈ ಭಾಗ ಜನರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಎತ್ತುಕೊಂಡು ಮತ್ತೊಮ್ಮೆ ನಿಮಗೆ ಕೈ ಜೋಡಿಸಿ ಆ ಭೀಮಾ ತಾಯಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳಿ ಶಾಶ್ವತವಾಗಿರ್ತಕ್ಕಂಥ ನೀರನ್ನು ಹರಿಲಿ ಎತ್ತುಕೊಂಡು ನಾನು ಮತ್ತೊಮ್ಮೆ ಪೂಜೆಯನ್ನು ಕೈ ಮುಗಿದು ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ.